ನಮಸ್ಕಾರ ಸ್ನೇಹಿತರೆ 2024 ನವೆಂಬರ್ನಲ್ಲಿ ನಡೆದಂಥ ಕೆಸೆಟ್ ಪ್ರಶ್ನೆ ಪತ್ರಿಕೆಯ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಅವುಗಳನ್ನು ವಿವರವಾಗಿ ವಿಶ್ಲೇಷಣೆ ಮಾಡುವ ಪ್ರಯತ್ನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಸ್ನೇಹಿತರೆ, ಇದೇನಿಲ್ಲಿ ರೈಟ್ ಮಾರ್ಕ್ ಕಾಣ್ತಿದೆಯಲ್ಲ, ಇಲ್ಲಿ ರೈಟ್ ಮಾರ್ಕ್ ಕಾಣ್ತಿದೆಯಲ್ಲ ನಿಮಗೆ ಬ್ಲ್ಯಾಕ್ ಇಂಕಲೆ, ಅದು ಸರಿಯಾದ ಉತ್ತರ ಅಲ್ಲ. ನಾನು ಈ ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡುವಾಗ ನಿಮಗೆ ಸರಿಯಾದ ಉತ್ತರವನ್ನು ಹೇಳ್ತೀನಿ. ಓಕೆ ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಜಿಮ್ನಾಸ್ಟಿಕ್ನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಜಿಮ್ನಾಸ್ಟಿಕ್ನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಅಥೆನ್ಸ್ ಮತ್ತು ಸ್ಪಾಟಾದ ಶಾಲೆಗಳಲ್ಲಿ ಆಗಿನ ಕಾಲದಲ್ಲಿ ಅಂದರೆ 8ನೇ ಶತಮಾನದಲ್ಲಿ ಅಥೆನ್ಸ್ ಮತ್ತು ಸ್ಪಾಟಾದ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಜಿಮ್ನಾಸ್ಟಿಕ್ ಚಟುವಟಿಕೆಗಳನ್ನು ಹೇಳಿಕೊಡ್ತಿದ್ರು ಅಂತ ನಾವು ಓದಿದ್ದೀವಿ. ಓಕೆ, 8ನೇ ಶತಮಾನದೊಳಗೆ, ಯಾವಾಗಂದರೆ ಕ್ರಿಸ್ತಪೂರ್ವ 8ನೇ ಶತಮಾನದೊಳಗೆ ವಿದ್ಯಾರ್ಥಿಗಳಿಗೆ ಜಿಮ್ನಾಸ್ಟಿಕ್ ಚಟುವಟಿಕೆಗಳನ್ನು ಹೇಳ್ಕೊಡ್ತಿದ್ರು. ಜಿಮ್ನಾಸ್ಟಿಕ್ ಚಟುವಟಿಕೆಗಳನ್ನು ಹೇಳ್ಕೊಡ್ತಿದ್ರು. ಆದರೆ ಈ ಜಿಮ್ನಾಸ್ಟಿಕ್ ಚಟುವಟಿಕೆಗಳು ಅಷ್ಟೊಂದು ಜನಪ್ರಿಯತೆಯನ್ನು ಪಡೆದಿರುವುದಿಲ್ಲ. ಮುಂದೆ ಕ್ರಿಸ್ತಶಕ 18ನೇ ಶತಮಾನದೊಳಗೆ, ಯಾವಾಗ ಕ್ರಿಸ್ತಶಕ 18ನೇ ಶತಮಾನದೊಳಗೆ ಜರ್ಮನಿಯ ಒಬ್ಬ ದೈಹಿಕ ಶಿಕ್ಷಕ ಫೆಡ್ರಿಕ್ ಲುಡ್ವಿಗ್ಯಾನ್, ಇಲ್ಲೇನು ಕಾಣ್ತಿದಾರಲ್ಲ ಇವರು ಫೆಡ್ರಿಕ್ ಲುಡ್ವಿಗ್ಯಾನ್, ಇವರು ಒಂದು ಚಳುವಳಿಯನ್ನು ಆರಂಭ ಮಾಡ್ತಾರೆ. ಆ ಚಳುವಳಿಯ ಹೆಸರು ಟರ್ನ್ವೇರಿನ್ ಚಳುವಳಿ. ಅದಕ್ಕೆ ನಾವು ಜಿಮ್ನಾಸ್ಟಿಕ್ ಚಳುವಳಿ ಅಂತ ಕೂಡ ಕರಿತೀವಿ. ಯಾವಾಗ ಈ ಚಳುವಳಿಯನ್ನು ಅವರು ಪ್ರಾರಂಭ ಮಾಡ್ತಾರಲ್ಲ, ಆಗ ಜಿಮ್ನಾಸ್ಟಿಕ್ ಬಹಳಷ್ಟು ಜನಪ್ರಿಯತೆಯನ್ನು ಪಡಿತದೆ. ಇಲ್ಲಿ ಜರ್ಮನಿ ಒಳಗೆ ಜಿಮ್ನಾಸ್ಟಿಕ್ ಬಹಳಷ್ಟು ಜನಪ್ರಿಯತೆಯನ್ನು ಪಡಿತದೆ. ಅದಕ್ಕಾಗಿ ಯಾರನ್ನು ಫೆಡ್ರಿಕ್ ಲುಡ್ವಿಗ್ಯಾನ್ ಇವರನ್ನು ಜಿಮ್ನಾಸ್ಟಿಕ್ನ ಪಿತಾಮಹ ಎಂದು ಕರೆಯುತ್ತಾರೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ಅಂತ ಇದೆ. ಸ್ನೇಹಿತರೆ, ಇವೆರಡನ್ನು ಹೆಂಗೆ ನಾವು ಓದಬೇಕಂದ್ರೆ, ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ಈ ಎರಡೂತರ ನಡುವೆ ನಾವು ಏಕೆಂದರೆ ಅಂತ ಒಂದು ಶಬ್ದವನ್ನು ಸೇರಿಸಿ ಓದಬೇಕು. ಇಲ್ಲಿ ನೋಡಿ, ಜರ್ಮನ್ ರಾಜ್ಯಗಳಲ್ಲಿ ನಡೆದ 1848ರ ಕ್ರಾಂತಿಯ ಸಮಯದಲ್ಲಿ ಕೆಲವು ಟರ್ನ್ವೇರಿನ್ ಸದಸ್ಯರನ್ನು ದೇಶ ತೊರೆದು ಹೋಗಲು ಒತ್ತಾಯಿಸಲಾಯಿತು. ಏಕೆಂದರೆ ಟರ್ನ್ವೇರಿನ್ ಸಂಸ್ಥೆಗಳನ್ನು ದೇಶಭಕ್ತಿಯ ಮನೋಭಾವವನ್ನು ಬೆಳೆಸುವುದಕ್ಕಾಗಿ ಪ್ರೋತ್ಸಾಹಿಸಲಾಗುತ್ತಿತ್ತು. ಇದರ ವಿಶ್ಲೇಷಣೆ ನೋಡೋಣ ಸ್ನೇಹಿತರೆ. ಇದೇನು ರೈಟ್ ಮಾರ್ಕ್ ಇಲ್ಲಿ ಕಾಣ್ತಿದೆಯಲ್ಲ, ಇದು ಸರಿಯಾದ ಉತ್ತರ ಅಲ್ಲ. ನಾನು ವಿಶ್ಲೇಷಣೆ ಮಾಡುವಾಗ ನಿಮಗೆ ಸರಿಯಾದ ಉತ್ತರನ ಹೇಳ್ತೀನಿ. ಸ್ನೇಹಿತರೆ, 1848ರೊಳಗೆ ಈಗೇನಿದು ಕಾಣ್ತದಲ್ಲ ಜರ್ಮನಿ, ಇದು ರೆಡ್ ಬಾರ್ಡರ್ ಕಾಣ್ತದಲ್ಲ, ಇದು ಈ ರೀತಿಯಾಗಿ ಜರ್ಮನಿ ಇದ್ದಿದ್ದಿಲ್ಲ. ಆ ವೇಳೆಯಲ್ಲಿ ಜರ್ಮನಿ ಚಿಕ್ಕ ರಾಜ್ಯಗಳಿಂದ ಕೂಡಿತ್ತು. ಇಂಥ ಹಲವಾರು ರಾಜ್ಯಗಳಿದ್ವು, ಒಂದು ಜರ್ಮನಿ ಅಂತ ಇರಲಿಲ್ಲ. ಈ ಎಲ್ಲ ರಾಜ್ಯಗಳಲ್ಲಿ, ಈ ಚಿಕ್ಕ ರಾಜ್ಯಗಳಲ್ಲಿ ರಾಜರ ಆಡಳಿತ ಇತ್ತು. 1848ರಲ್ಲಿ ಜರ್ಮನಿ ಈಗ ಕಾಣ್ತದ ಹಾಗಿರಲಿಲ್ಲ. ಈ ಚಿಕ್ಕ ರಾಜ್ಯಗಳು ಇದ್ದವು. ಆ ಟೈಮ್ದೊಳಗೆ ಚಿಕ್ಕ ರಾಜ್ಯಗಳು ಇದ್ದವು. ಆ ಎಲ್ಲ ರಾಜ್ಯಗಳಲ್ಲಿ ರಾಜರ ಆಡಳಿತ ಇತ್ತು. ರಾಜರ ಆಡಳಿತ ಇತ್ತು. ಆ ರಾಜರ ಆಡಳಿತಕ್ಕೆ ಬೇಸತ್ತ ಜನ ಒಂದು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವಾಗ 1848ರಲ್ಲಿ. ಯಾಕೆ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರಂದ್ರೆ, ನಮಗೆ ಪ್ರಜಾಪ್ರಭುತ್ವ ಬೇಕು ಮತ್ತು ಈ ಎಲ್ಲ ರಾಜ್ಯಗಳು ಏನು ಚಿಕ್ಕ ರಾಜ್ಯಗಳು ಇವೆಲ್ಲ ಒಟ್ಟುಗೂಡಿ ಒಂದು ಜರ್ಮನಿ ಆಗಬೇಕು, ಜರ್ಮನಿ ಏಕತೆ ಆಗಬೇಕು, ಒಂದು ಜರ್ಮನಿ ಆಗಬೇಕಂತ ಪ್ರತಿಭಟನೆಯನ್ನು ಮಾಡ್ತಾರೆ ಅಲ್ಲಿರೋ ಜನರು. ಆ ಪ್ರತಿಭಟನೆ ಮಾಡುವ ಸಮಯದೊಳಗೆ ಈ ಟರ್ನ್ವೇರಿನ್ ಮೂಮೆಂಟ್ನು ಬಹಳ ಜನಪ್ರಿಯತೆಯನ್ನು ಪಡೆದಿರ್ತದೆ. ಆಗೇನಾಗ್ತದೆ ಅಂದ್ರೆ, ಈ ಟರ್ನ್ವೇರಿನ್ ಮೂಮೆಂಟ್ದೊಳಗೆ, ಟರ್ನ್ವೇರಿನ್ ಸಂಸ್ಥೆದೊಳಗೆ
ವಿದ್ಯಾರ್ಥಿಗಳು ಅಲ್ಲಿ ಜಿಮ್ನಾಸ್ಟಿಕ್ಕನ್ನು ಮಾಡೋಕ್ಕೆ ಬರ್ತಿರ್ತಾರಲ್ಲ ಅವರಿಗೆ ಅಲ್ಲಿನ ಸದಸ್ಯರು ಟರ್ನ್ವೇರಿನ ಸಂಸ್ಥೆಯ ಸದಸ್ಯರು ಏನು ಮಾಡ್ತಾರಂದ್ರೆ ದೇಶಭಕ್ತಿಯ ಮನೋಭಾವವನ್ನು ತುಂಬ್ತಾರೆ ಮತ್ತು ಅವರಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋಕೆ ಉತ್ತೇಜನ ಮಾಡ್ತಾರೆ. ಹಾಗಾಗಿ ಏನು ಚಿಕ್ಕ ಚಿಕ್ಕ ರಾಜ್ಯಗಳ ರಾಜರಿದ್ರಲ್ಲ ಅವರು ಟರ್ನ್ವೇರಿನ ಸಂಸ್ಥೆಗಳ ಸದಸ್ಯರನ್ನು ದೇಶ ಬಿಟ್ಟು ಹೊರಗೆ ಹೋಗೋಕೆ ಒತ್ತಾಯ ಮಾಡ್ತಾರೆ. ಓಕೆ ಸ್ನೇಹಿತರೆ, ಇದು ಅರ್ಥ ಆಗಿತ್ತು ಅಂತ ನಾನು ತಿಳ್ಕೊತೀನಿ. ಇದರ ಸರಿಯಾದ ಉತ್ತರ ಇದು ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆ. ಇವೆರಡೂ ಹೇಳಿಕೆಗಳು ಸರಿಯಾಗಿವೆ ಸ್ನೇಹಿತರೆ. ಮತ್ತು ಈ ಹೇಳಿಕೆ ಇದೇನು ಆರ್ ಹೇಳಿಕೆ ಅದಲ್ಲ, ಈ ಹೇಳಿಕೆ ಎದ ಸರಿಯಾದ ವಿವರಣೆ ಆಗಿದೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಬಹುರಾಷ್ಟ್ರೀಯ ಕ್ರೀಡಾಕೂಟವನ್ನು ಒಲಿಂಪಿಕ್ ಕ್ರೀಡೆಗಳಿಗೆ ಪರ್ಯಾಯವಾಗಿ ಸ್ಥಾಪಿಸಲಾಗಿದೆ? ಒಲಿಂಪಿಕ್ ಕ್ರೀಡೆಗಳಿಗೆ ಪರ್ಯಾಯವಾಗಿ ಯಾವ ಕ್ರೀಡೆಯನ್ನು ಸ್ಥಾಪಿಸಲಾಗಿತ್ತು ಅಂತ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡೋಣ ಸ್ನೇಹಿತರೆ, ಇಲ್ಲಿ ಏಷ್ಯನ್ ಕ್ರೀಡೆಗಳಂತ ಇದೆ. ಮೂರನೇ ಆಪ್ಷನ್ ಏಷ್ಯನ್ ಕ್ರೀಡೆಗಳಂತ ಇದೆ. ಏಷ್ಯನ್ ಕ್ರೀಡೆಗಳು ಇವು ಒಲಿಂಪಿಕ್ಗೆ ಪರ್ಯಾಯ ಅಲ್ಲ. ಏಷ್ಯನ್ ಕ್ರೀಡೆಗಳು ಇಲ್ಲಿ ನೀವು ಮ್ಯಾಪ್ನಲ್ಲಿ ನೋಡ್ಬೋದು. ಏಷ್ಯನ್ ಕ್ರೀಡೆಗಳು ಕೇವಲ ಏಷ್ಯಾ ಖಂಡದ ರಾಷ್ಟ್ರಗಳಿಗೆ ಮಾತ್ರ. ಇಲ್ಲಿ ಏಷ್ಯಾ ಖಂಡದ ರಾಷ್ಟ್ರಗಳು ಇವು ಬರ್ತಾವೆ. ಇವೆಲ್ಲ ಏಷ್ಯಾ ಖಂಡದ ರಾಷ್ಟ್ರಗಳು. ಇವೇನು ಏಷ್ಯಾ ಖಂಡದ ರಾಷ್ಟ್ರಗಳು ಅಲ್ಲ, ಈ ಏಷ್ಯಾ ಖಂಡದ ರಾಷ್ಟ್ರಗಳಿಗೆ ಏಷ್ಯನ್ ಕ್ರೀಡೆಗಳು. ಓಕೆ ಸ್ನೇಹಿತರೆ, ಹಾಗೆ ಬ್ರಿಕ್ಸ್ ಕ್ರೀಡೆಗಳು, ಇಲ್ಲಿ ಬ್ರಿಕ್ಸ್ ಕ್ರೀಡೆಗಳು ಅಂತ ನೀವು ಕಾಣ್ಬೋದು. ಈ ಬ್ರಿಕ್ಸ್ ಕ್ರೀಡೆಗಳು ಬ್ರಿಕ್ಸ್ದ ಒಂದು ಗುಂಪದ. ಆ ಬ್ರಿಕ್ಸ್ ಗುಂಪದಲ್ಲಿ ಯಾರ್ಯಾರು ಬರ್ತಾರಂದ್ರೆ ಬ್ರೆಜಿಲ್ ಬರ್ತದೆ, ಬ್ರೆಜಿಲ್ ರಾಷ್ಟ್ರ ಬರ್ತದೆ, ರಷ್ಯಾ ಬರ್ತದೆ, ಇಂಡಿಯಾ ಬರ್ತದೆ, ಹಾಗೆ ಚೈನಾ ಮತ್ತು ಸೌತ್ ಆಫ್ರಿಕಾ. ಇದನ್ನು ಬಿಟ್ಟು ಇನ್ನೂ ಹಲವಾರು ರಾಷ್ಟ್ರಗಳು ಇದರಲ್ಲಿವೆ, ಬ್ರಿಕ್ಸ್ ಗುಂಪಿನಲ್ಲಿವೆ. ಈ ಏನು ಬ್ರಿಕ್ಸ್ ಗುಂಪಿನಲ್ಲಿ ಬರುವಂತಹ ರಾಷ್ಟ್ರಗಳು ಏನದಾವಲ್ಲ ಅವುಗಳ ಮಧ್ಯೆ ಏರ್ಪಡುವಂಥ ಕ್ರೀಡೆ ಇದು ಬ್ರಿಕ್ಸ್ ಕ್ರೀಡೆಗಳು. ಹಾಗಾಗಿ ಈ ಎರಡೂ ಕ್ರೀಡೆಗಳು ಒಲಿಂಪಿಕ್ ಕ್ರೀಡೆಗಳಿಗೆ ಪರ್ಯಾಯ ಅಲ್ಲ. ಪರ್ಯಾಯ ಅಂದರೆ ಅಲ್ಟರ್ನೇಟ್. ಒಲಿಂಪಿಕ್ನಂಗೆ ನಡೆಯುವಂಥ ಕ್ರೀಡೆ ಇವು ಏಷ್ಯನ್ ಕ್ರೀಡೆಗಳು ಏಷ್ಯಾ ಖಂಡದ ರಾಷ್ಟ್ರಗಳಿಗೆ ಮಾತ್ರ. ಬ್ರಿಕ್ಸ್ ಕ್ರೀಡೆಗಳು ಬ್ರಿಕ್ಸ್ ಏನು ಗುಂಪದಲ್ಲ ಆ ಗುಂಪಿನಲ್ಲಿರುವಂಥ ದೇಶಗಳಿಗೆ ಮಾತ್ರ. ಈಗ ನಾವು ಗೆನೆಫೋ ಕ್ರೀಡೆಗಳಂತ ನೋಡೋಣ. ಗೆನೆಫೋ ಕ್ರೀಡೆಗಳು ಗೆನೆಫೋ ಓಕೆ ಸ್ನೇಹಿತರೆ, ಗೆನೆಫೋ ಕ್ರೀಡೆಗಳು ಏನಿವ ಗೆನೆಫೋ ಕ್ರೀಡೆಗಳು? ಗೆನೆಫೋ ಅಂದರೆ ಗೇಮ್ಸ್ ಆಫ್ ನ್ಯೂ ಎಮರ್ಜಿಂಗ್ ಫೋರ್ಸಸ್. ಗೆನೆಫೋ ಅಂದರೆ ಏನು ಹೇಳ್ರಿ? ಗೇಮ್ಸ್ ಆಫ್ ನ್ಯೂ ಎಮರ್ಜಿಂಗ್ ಫೋರ್ಸಸ್. ಗೆನೆಫೋದ ಫುಲ್ ಫಾರ್ಮ್. ಏನಿದು? ಯಾವಾಗ ಇವು ಸ್ಥಾಪನೆ ಆದವು? 1962 ಏನಾಗಿರ್ತದಂದ್ರೆ ಸ್ನೇಹಿತರೆ, 1962 ಇಂಡೋನೇಷ್ಯಾದ ಜಕಾರ್ತದಲ್ಲಿ ಏಷ್ಯನ್ ಕ್ರೀಡೆಗಳು ನಡೆಯುತ್ತಿರ್ತಾವೆ. ಇಲ್ಲಿ ಇಂಡೋನೇಷ್ಯಾ ನಿಮ್ಗೆ ಕಾಣ್ತಿರ್ಬೋದು. ಇಲ್ಲಿ ಇಂಡೋನೇಷ್ಯಾ ಕಾಣ್ತಿರ್ಬೋದು. ಇಲ್ಲಿ ನಾ ರೆಡ್ ಮಾರ್ಕ್ ಮಾರತನ ಇಲ್ಲಿ ಇಂಡೋನೇಷ್ಯಾ. ಈ ಇಂಡೋನೇಷ್ಯಾದ ಜಕಾರ್ತದೊಳಗೆ 1962 ಏಷ್ಯನ್ ಕ್ರೀಡೆಗಳು ನಡೀತಿರ್ತಾವೆ. ಅಲ್ಲಿ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಏನು ಮಾಡ್ತಾನಂದ್ರೆ ಈ ಏಷ್ಯಾ ಕ್ರೀಡಾಕೂಟಗಳಿಗೆ ಇಲ್ಲಿರುವಂಥ ಅರಬ್ ದೇಶದ ಮಾತು ಕೇಳಿ, ಇಲ್ಲೇನದ ಅರಬ್ ದೇಶಗಳದಾವ. ಇಲ್ಲಿ ಇಸ್ರೇಲ್ ಕೂಡ ಬರ್ತದೆ. ಅರಬ್ ದೇಶದ ಮಾತು ಕೇಳಿ ಇಸ್ರೇಲನ್ನು ಮತ್ತು ಚೈನಾ ಮಾತು ಕೇಳಿ ತೈವಾನನ್ನು ಅವನು ಈ ಕ್ರೀಡೆಗಳಿಂದ ಏಷ್ಯನ್ ಕ್ರೀಡೆಗಳಿಂದ ಹೊರಗಿಡ್ತಾನೆ. ಓಕೆ ಸ್ನೇಹಿತರೆ, ಏನಾಗ್ತದೆ? ಇಂಡೋನೇಷ್ಯಾದೊಳಗೆ 1962 ಏಷ್ಯನ್ ಕ್ರೀಡೆಗಳು ನಡೀತಿರ್ತಾವೆ. ಆ ಟೈಮ್ದೊಳಗೆ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಅರಬ್ ರಾಷ್ಟ್ರಗಳ ಮಾತು ಕೇಳಿ ಇಸ್ರೇಲನ್ನು, ಚೀನಾ ಮಾತು ಕೇಳಿ ತೈವಾನನ್ನು ಆ ಏಷ್ಯನ್ ಕ್ರೀಡೆಗಳಿಂದ ಹೊರಗಿಡ್ತಾನೆ. ಆಗ IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಏನು ಮಾಡ್ತದಂದ್ರೆ IOC ಸಿಟ್ಟಿಗೇರಿ ಇಂಡೋನೇಷ್ಯಾದ ಸದಸ್ಯವನ್ನು, IOCಗೆ ಸದಸ್ಯ ರಾಷ್ಟ್ರವಾಗಿರ್ತದೆ ಇಂಡೋನೇಷ್ಯಾ,
ಆಗ IOC ಇಂಡೋನೇಷ್ಯಾದ ಸದಸ್ಯವನ್ನು IOCಯಿಂದ ಅಮಾನತುಗೊಳಿಸ್ತದೆ. IOCಯು ಇಂಡೋನೇಷ್ಯಾದ ಸದಸ್ಯತ್ವವನ್ನು ಇಂಡೋನೇಷ್ಯಾದ ಸದಸ್ಯತ್ವವನ್ನು ಅಮಾನತುಗೊಳಿಸ್ತದೆ. ಆಗ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಏನು ಮಾಡ್ತಾನೆ, ಆಗ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಇದಕ್ಕೆ ಪ್ರತ್ಯುತ್ತರವಾಗಿ ಕೊಡಬೇಕಂತ ಒಂದು ಕ್ರೀಡೆಗಳನ್ನು ಸ್ಟಾರ್ಟ್ ಮಾಡ್ತಾನೆ. ಆ ಕ್ರೀಡೆಗಳಿಗೆ ಏನಂತ ಹೆಸರಿಡ್ತಾನೆ, ಗೆನೆಫೋ ಕ್ರೀಡೆಗಳು. ಓಕೆ ಸ್ನೇಹಿತರೆ, ಗೆನೆಫೋ ಕ್ರೀಡೆಗಳು. ಆಗ ಅವಮಾನಿತನಾದ ಇಂಡೋನೇಷ್ಯಾದ ಪ್ರೆಸಿಡೆಂಟ್, ಅವಮಾನಿತನಾದ ಇಂಡೋನೇಷ್ಯಾ ಪ್ರೆಸಿಡೆಂಟ್ ಆಗ ತಾನೇ ಸ್ವತಂತ್ರ ಪಡೆದುಕೊಂಡಂಥ ಕೆಲವು ದೇಶಗಳನ್ನು ಒಟ್ಟುಗೂಡಿಸಿ ಒಂದು ಕ್ರೀಡೆಗಳನ್ನು ಸ್ಟಾರ್ಟ್ ಮಾಡ್ತಾನೆ. ಅವಕ್ಕೆ ನಾವೇನಂತ ಕರಿತೀವಿ, ಗೆನೆಫೋ ಕ್ರೀಡೆಗಳಂತ ಕರಿತೀವಿ. ಓಕೆ ಸ್ನೇಹಿತರೆ, ಗೆನೆಫೋ ಕ್ರೀಡೆಗಳು ಇವೇನು ಸ್ನೇಹಿತರೆ, ಇವು ಒಲಿಂಪಿಕ್ ಕ್ರೀಡೆಗಳಿಗೆ ಪರ್ಯಾಯವಾಗಿ ಸ್ಥಾಪಿಸಲಾಗಿದಂಥ ಕ್ರೀಡೆ. ಓಕೆ ಸ್ನೇಹಿತರೆ, ಗೆನೆಫೋ ಕ್ರೀಡೆಗಳು. ಅದರ ಜೊತೆಗೆ ಇಲ್ಲಿ ಸೌಹಾರ್ದ ಕ್ರೀಡೆಗಳು ಅಂತ ನಾವು ನೋಡ್ತೀವಿ. ಸೌಹಾರ್ದ ಕ್ರೀಡೆಗಳು ಇವಕ್ಕೆ ಫ್ರೆಂಡ್ಶಿಪ್ ಗೇಮ್ ಅಂತಲೂ ಕೂಡ ಕರೀತಾರೆ. ಫ್ರೆಂಡ್ಶಿಪ್ ಗೇಮ್ಸ್ ಇವು ಯಾವಾಗ ಸ್ಟಾರ್ಟ್ ಆದವು, ಸೌಹಾರ್ದ ಕ್ರೀಡೆಗಳು ಇವು ಯಾವಾಗ ಸ್ಟಾರ್ಟ್ ಆದವು, ಏನಾಗಿರ್ತದೆ ಅಂದರೆ ಸ್ನೇಹಿತರೆ, 1984ರಲ್ಲಿ ಇಲ್ಲೇ ನೋಡಿ, ಇಲ್ಲೇ ಬರಿತೀನಿ. 1984ರಲ್ಲಿ ಅಮೇರಿಕಾದ ಲಾಸ್ ಏಂಜಲೀಸ್ನಲ್ಲಿ 23ನೇ ಒಲಿಂಪಿಕ್ ಕ್ರೀಡೆಗಳು ನಡೀತಿರ್ತಾವೆ. 1984ರಲ್ಲಿ ಅಮೇರಿಕಾದ ಲಾಸ್ ಏಂಜಲೀಸ್ನಲ್ಲಿ 23ನೇ ಒಲಿಂಪಿಕ್ ಕ್ರೀಡೆಗಳು ನಡೀತಿರ್ತಾವೆ. ಆ ಕ್ರೀಡೆಯನ್ನು, ಈ 23ನೇ ಒಲಿಂಪಿಕ್ ಕ್ರೀಡೆಯನ್ನು ಸೋವಿಯತ್ ಒಕ್ಕೂಟದ ಕೆಲವೊಂದು ರಾಷ್ಟ್ರಗಳು, ಸೋವಿಯತ್ ಒಕ್ಕೂಟದೊಳಗೆ ಯಾವ ರಾಷ್ಟ್ರಗಳು ಬರ್ತಾವೆ ಅಂದರೆ ಇವೆಲ್ಲ ರಷ್ಯಾ, ಈ ಕಜಕಿಸ್ತಾನ, ಇವೇನು ಇಲ್ಲಿ ಸುತ್ತಮುತ್ತ ರಾಷ್ಟ್ರಗಳದಾವಲ್ಲ, ಇವೆಲ್ಲ ಸೋವಿಯತ್ ಒಕ್ಕೂಟದಾಗ ಬರ್ತಿರ್ತಾವೆ. ಆ ಟೈಮ್ದಾಗ ಈ ಸೋವಿಯತ್ ಒಕ್ಕೂಟದ ಕೆಲವೊಂದು ರಾಷ್ಟ್ರಗಳು ಭದ್ರತೆಯ ಕಾರಣವನ್ನು ಕೊಟ್ಟು, ಸೆಕ್ಯೂರಿಟಿ ಕಾರಣವನ್ನು ಕೊಟ್ಟು, ಲಾಸ್ ಏಂಜಲಸ್ದೊಳಗೆ ಸೆಕ್ಯೂರಿಟಿ ಸರಿಯಾಗಿಲ್ಲ, ನಾವು ಆಟ ಆಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಆ ಆಟಗಳನ್ನು ಬಹಿಷ್ಕರಣೆ ಮಾಡ್ತಾರೆ. ಯಾರು, ಇವರು ಸೋವಿಯತ್ ಒಕ್ಕೂಟದ ಕೆಲವೊಂದು ರಾಷ್ಟ್ರಗಳು ಬಹಿಷ್ಕರಣೆ ಮಾಡಿ, ಇವರೇ ರಷ್ಯಾ ಒಕ್ಕೂಟ ಏನದ ಸೋವಿಯತ್ ಒಕ್ಕೂಟ ಇದೆಯಲ್ಲ, ಸೋವಿಯತ್ ಒಕ್ಕೂಟದ ರಾಷ್ಟ್ರಗಳೆಲ್ಲ ಸೇರಿ ಒಂದು ಕ್ರೀಡೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಕ್ರೀಡೆಗಳಿಗೆ ಏನಂತ ಹೆಸರಿಡ್ತಾರೆ ಅವರು, ಸೌಹಾರ್ದ ಕ್ರೀಡೆಗಳು ಅಂತ ಹೆಸರಿಡ್ತಾರೆ. ಹಾಗಾಗಿ ಇಲ್ಲಿ ನೋಡಿ, ಇದು ಗೆನೆಫೋ ಕ್ರೀಡೆಗಳು ಮತ್ತು ಸೌಹಾರ್ದ ಕ್ರೀಡೆಗಳು, ಈ ಎರಡೂ ಕ್ರೀಡೆಗಳು ಒಲಿಂಪಿಕ್ ಕ್ರೀಡೆಗಳಿಗೆ ಪರ್ಯಾಯವಾಗಿ ಸ್ಥಾಪಿಸಲ್ಪಟ್ಟಂತಹ ಕ್ರೀಡೆಗಳು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 2. ತಿಳಿದ ಸ್ನೇಹಿತರೆ, ಇದು ಏಷ್ಯಾ ಖಂಡದಲ್ಲಿ ಬರುವಂಥ ರಾಷ್ಟ್ರಗಳಿಗೆ ಏಷ್ಯನ್ ಕ್ರೀಡೆಗಳು, ಬ್ರಿಕ್ಸ್ ಗುಂಪಿನಲ್ಲಿ ಬರುವಂಥ ರಾಷ್ಟ್ರಗಳಿಗೆ ಬ್ರಿಕ್ಸ್ ಕ್ರೀಡೆಗಳು. ಆದರೆ ಇವೆರಡೂ ಕ್ರೀಡೆಗಳು ಒಲಿಂಪಿಕ್ಗೆ ಪರ್ಯಾಯವಾಗಿ ಸ್ಥಾಪಿಸಲ್ಪಟ್ಟಂತಹ ಕ್ರೀಡೆಗಳು. ಮುಂದಿವು ಭಾಳ ದಿವಸ ನಡೆಯೋದಿಲ್ಲ, ಮುಂದಿವು ಬಂದು ಬೀಳ್ತಾವೆ. ಇವು ಗೆನೆಫೋ ಕ್ರೀಡೆಗಳು ಕೂಡ ಬಂದು ಬೀಳ್ತಾವೆ, ಇವು ಸೌಹಾರ್ದ ಕ್ರೀಡೆಗಳು ಕೂಡ ಬಂದು ಬೀಳ್ತಾವೆ. ಓಕೆ ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆ, ಯಾವ ವರ್ಷದಲ್ಲಿ ಇಂಟರ್ಲಾಕ್ ಮಾಡಿದ ಒಲಿಂಪಿಕ್ ರಿಂಗ್ಗಳನ್ನು ಕೋಬರ್ಟಿನ್ ವಿನ್ಯಾಸಗೊಳಿಸಿದರು ಮತ್ತು ಪ್ರಸ್ತುತಪಡಿಸಿದರು? ಓಕೆ ಸ್ನೇಹಿತರೆ, ಇದರ ವಿಶ್ಲೇಷಣೆಯನ್ನು ನೋಡೋಣ. ಸ್ನೇಹಿತರೆ, ಪ್ರತಿ ಒಲಿಂಪಿಕ್ ನಡೆಯುವ ಮುಂಚೆ ಒಂದು ಸಭೆಯನ್ನು ಕರೆಯುವಂಥ ರೂಢಿ IOCಯಲ್ಲಿದೆ. ಹಾಗೆ 1916 ಜರ್ಮನಿಯಲ್ಲಿ ಒಲಿಂಪಿಕ್ಸ್ ನಡಿಬೇಕಂತ ಫಿಕ್ಸ್ ಆಗಿರ್ತದೆ. ಹಾಗಾಗಿ ಇದರ ತಯಾರಿಗೋಸ್ಕರ, ಇದರ ಬಗ್ಗೆ ಮಾತಾಡೋಗೋಸ್ಕರ 1914 ಪ್ಯಾರಿಸ್ನಲ್ಲಿ
1914 ಪ್ಯಾರಿಸ್ನಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡ್ತದೆ. ಐ ಒ ಸಿ ಒಂದು ಸಭೆಯನ್ನು ಆಯೋಜನೆ ಮಾಡ್ತದೆ. ಆ ಸಭೆಯೊಳಗೆ 1914 ನಡೆದಂತಹ ಸಭೆಯೊಳಗೆ ಪಿಯರ್ ಡಿ ಕೂಬರ್ಟಿನ್ ಅವರು ತಾವೇ ವಿನ್ಯಾಸಗೊಳಿಸಿದಂತಹ ಒಲಿಂಪಿಕ್ ರಿಂಗ್ಗಳನ್ನು, ಇವೇನಿಲ್ಲಿ ಒಲಿಂಪಿಕ್ ರಿಂಗ್ಗಳು ಕಾಣ್ತಾವಲ್ಲ, ಈ ಒಲಿಂಪಿಕ್ ರಿಂಗ್ಗಳನ್ನು ಆ ಸಭೆಯಲ್ಲಿ ಪ್ರಸ್ತುತಪಡಿಸ್ತಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? 1914. ಆಪ್ಷನ್ 4 ಸರಿಯಾದ ಉತ್ತರ. 1914ರಲ್ಲಿ ಪ್ರಸ್ತುತಪಡಿಸ್ತಾರೆ. 1916 ಒಲಿಂಪಿಕ್ದೊಳಗೆ ಈ ಏನು ಒಲಿಂಪಿಕ್ ರಿಂಗ್ ಇರುವಂತಹ ಧ್ವಜವನ್ನು ಹಾರಿಸಬೇಕಾಗಿರ್ತದೆ. ಆದರೆ ಮೊದಲ ಮಹಾಯುದ್ಧದ ಕಾರಣದಿಂದ 1914ರಿಂದ 1918 ಮಹಾಯುದ್ಧ ನಡೀತಿರ್ತದೆ. 1914ರಿಂದ 1918 ಮಹಾಯುದ್ಧ ನಡೀತಿರ್ತದೆ. ಆ ವೇಳೆಯಲ್ಲಿ ಈ ಜರ್ಮನಿಯಲ್ಲಿ ನಡಿಬೇಕಾದಂತಹ ಒಲಿಂಪಿಕ್ಗಳು ಕ್ಯಾನ್ಸಲ್ ಆಗ್ತಾವೆ. ಆದ ಕಾರಣ ಇಲ್ಲಿ ಜರ್ಮನಿ ಒಳಗೆ ಈ ಧ್ವಜವನ್ನು ಹಾರಿಸೋಕೆ ಆಗೋದಿಲ್ಲ. ಒಲಿಂಪಿಕ್ ರಿಂಗ್ ಇರುವಂಥ ಧ್ವಜವನ್ನು ಹಾರಿಸೋಕೆ ಆಗೋದಿಲ್ಲ. ಮುಂದೆ 1920ರಲ್ಲಿ ಬೆಲ್ಜಿಯಂನ ಆ್ಯಂಟ್ವರ್ಪ್ನಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೀತಾವೆ. ಈ ಒಲಿಂಪಿಕ್ ಕ್ರೀಡೆಗಳಲ್ಲಿ ಕೂಬರ್ಟಿನ್ ಅವರು ತಾವೇ ವಿನ್ಯಾಸಗೊಳಿಸಿರುವಂತಹ ಇದೇನು ಇಂಟರ್ಲಾಕ್ ರಿಂಗ್ ಇರುವಂತಹ ಧ್ವಜವನ್ನು ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾರಿಸ್ತಾರೆ. ಇಲ್ಲಿ ಮೊದಲ ವಿನ್ಯಾಸ ಯಾವಾಗ ಪ್ರಸ್ತುತಪಡಿಸಿರ ಅಂದ್ರೆ 1914 ಅಂತ ಹೇಳಬೇಕು. ಯಾವಾಗ ಒಲಿಂಪಿಕ್ ಧ್ವಜವನ್ನು, ಇಂಟರ್ಲಾಕ್ ರಿಂಗ್ ಹೊಂದಿರುವಂಥ ಒಲಿಂಪಿಕ್ ಧ್ವಜವನ್ನು ಯಾವಾಗ ಮತ್ತು ಎಲ್ಲಿ ಹಾರಿಸಿರಂದ್ರೆ 1920ರಲ್ಲಿ ಬೆಲ್ಜಿಯಂ ಒಲಿಂಪಿಕ್ನಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಹಾರಿಸಲಾಯಿತು ಅಂತ ಹೇಳಬೇಕು. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2023ರಲ್ಲಿ ಗೆದ್ದ ಚಿನ್ನದ ಪದಕಗಳ ಸಂಖ್ಯೆಯನ್ನು ಆಧರಿಸಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಆರೋಹಣ ಕ್ರಮ ಯಾವುದು? ಆರೋಹಣ ಕ್ರಮ ಅಂದರೆ ಕಡಿಮೆಯಿಂದ ಹೆಚ್ಚು ಆರೋಹಣ ಕ್ರಮ. ಓಕೆ ಸ್ನೇಹಿತರೆ, ಇಲ್ಲಿ ಏನು ಕೇಳ್ಯಾರಂದ್ರೆ 2023ರಲ್ಲಿ ಖೇಲೋ ಇಂಡಿಯಾ ಏನು ಪ್ಯಾರಾ ಗೇಮ್ಸ್ ನಡೀತಿರ್ತದಲ್ಲ, ಅಲ್ಲಿ ಚಿನ್ನದ ಪದಕಗಳನ್ನು ಗೆದ್ದ ಸಂಖ್ಯೆಯನ್ನು ಆಧರಿಸಿ ಇವುಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಂತ ಕೇಳ್ಯಾರ. ಇಲ್ಲಿ ನೋಡಿ ಸ್ನೇಹಿತರೆ, ಪ್ಯಾರಾ ಅಥ್ಲೀಟ್ಸ್ಗಳನ್ನು ಪ್ರೋತ್ಸಾಹಿಸಲು 2023ರಲ್ಲಿ ಮೊಟ್ಟ ಮೊದಲ ಬಾರಿಗೆ ದೆಹಲಿಯಲ್ಲಿ ಏನು ಮಾಡ್ತಾರೆ? ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ? ದೆಹಲಿಯೊಳಗೆ ಮೊಟ್ಟ ಮೊದಲ ಬಾರಿಗೆ ದೆಹಲಿಯಲ್ಲಿ ಪ್ಯಾರಾ ಅಥ್ಲೀಟ್ಗಳನ್ನು ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಏನು ಗೇಮ್ ಇಲ್ಲಿ ಸ್ಟಾರ್ಟ್ ಮಾಡ್ತಾರಲ್ಲ, ಈ ಗೇಮ್ದ ಮಾಸ್ಕಾಟ್ ಏನಾಗಿರ್ತದೆ ಅಂದ್ರೆ ಉಜ್ವಲ್ ಅಂತ ಒಂದು ಇದು ಈ ಗೇಮ್ದ ಮಾಸ್ಕಾಟ್ ಆಗಿರ್ತದೆ. ಓಕೆ, ಈ ಖೇಲೋ ಇಂಡಿಯಾ ಗೇಮ್ಗಳಲ್ಲಿ 7 ಕ್ರೀಡೆಗಳನ್ನು ಆಯೋಜನೆ ಮಾಡಿರ್ತಾರೆ. ಎಷ್ಟು? 7 ಕ್ರೀಡೆಗಳನ್ನು ಆಯೋಜನೆ ಮಾಡ್ತಾರೆ. ಇಲ್ಲಿ ದೇಶದ ಭಾಳಷ್ಟು ರಾಜ್ಯಗಳು ಇಲ್ಲಿ ಪಾಲ್ಗೊಂಡಿರ್ತಾವೆ. ಈ ವೇಳೆಯಲ್ಲಿ ಇಲ್ಲಿ ಮೆಡಲ್ ಟೇಬಲ್ ನೋಡ್ಬೇಕಂದ್ರೆ ಮೆಡಲ್ ಟೇಬಲ್ ಯಾವ ರಾಜ್ಯಗಳು ಎಷ್ಟು ಗೋಲ್ಡ್ ಮೆಡಲನ್ನು ಗೆದ್ದಾವ ಅಂತ ನೋಡ್ಬೇಕಂದ್ರೆ ಇಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿ ಯಾವುದು ಬರ್ತದೆ ಅಂದರೆ ಹರ್ಯಾಣ 40 ಗೋಲ್ಡ್ ಮೆಡಲ್ ಒಂದಿಗೆ ಪ್ರಥಮ ಸ್ಥಾನದಲ್ಲಿ ಇರ್ತದೆ ಈ ಟೈಮ್ದಾಗ. ಎರಡನೇದಾಗಿ UP ಉತ್ತರ ಪ್ರದೇಶ್ 25 ಗೋಲ್ಡ್ ಮೆಡಲ್ದೊಂದಿಗೆ ಎರಡನೇ ಸ್ಥಾನದಲ್ಲಿ ಇರ್ತದೆ. ಮೂರನೇ ಸ್ಥಾನದಲ್ಲಿ ತಮಿಳ್ನಾಡು 20 ಗೋಲ್ಡ್ ಮೆಡಲ್ನೊಂದಿಗೆ ಮೂರನೇ ಸ್ಥಾನ. ನಾಲ್ಕನೇ ಸ್ಥಾನದಲ್ಲಿ ಗುಜರಾತ್ ಇರ್ತದೆ. ಗುಜರಾತ್ 4ನೇ ಸ್ಥಾನದಲ್ಲಿ 15 ಗೋಲ್ಡ್ ಮೆಡಲ್ನೊಂದಿಗೆ. ನಮ್ಮ ಕರ್ನಾಟಕ 9ನೇ ಸ್ಥಾನದಲ್ಲಿ ಕರ್ನಾಟಕ ಇರ್ತದೆ. ಇಲ್ಲಿ ಬರೋದಿಲ್ಲ, ಈ ಆಪ್ಷನ್ದಾಗ ಕೊಟ್ಟಿಲ್ಲ, ಆದರೂ ನಾವು ಹಂಗೆ ನಿಮ್ಗೆ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತೇನೆ ಸ್ನೇಹಿತರೆ. 9ನೇ ಸ್ಥಾನದಲ್ಲಿ
ಕರ್ನಾಟಕ 7 ಗೋಲ್ಡ್ ಮೆಡಲ್ನೊಂದಿಗೆ. ಇವುಗಳನ್ನು ನಾವು ಆರೋಹಣ ಕ್ರಮದಲ್ಲಿ ಜೋಡಿಸ್ಬೇಕು. ಮೊದಲನೇದಲ್ಲಿ ಇಲ್ಲಿ ಮೊದಲು ಯಾವ್ದು ಬರ್ತದೆ ಅಂದ್ರೆ ಗುಜರಾತ್ ಮೊದಲು ಬರ್ತದೆ. ಆಪ್ಷನ್ ನಂಬರ್ 4 ಮೊದಲು. ನಂತರ ತಮಿಳ್ನಾಡು ಯಾವ ಆಪ್ಷನ್ದಾಗ? ಆಪ್ಷನ್ ನಂಬರ್ 3 ತಮಿಳ್ನಾಡು ಆಪ್ಷನ್ ನಂಬರ್ 3. ನಂತರ ಯು ಪಿ ಆಪ್ಷನ್ ನಂಬರ್ 1. ನಂತರ ಹರಿಯಾಣ ಆಪ್ಷನ್ ನಂಬರ್ 2. 4 3 1 2. ಇಲ್ಲಿ 4 3 1 2. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಇಲ್ಲಿದೆ ನೋಡಿ ಸ್ನೇಹಿತರೆ, ಇದು ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಇಲ್ಲಿ ಪಟ್ಟಿ 1ರಲ್ಲಿ ಕೆಲವೊಂದು ಜನರ ಹೆಸರನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಕ್ರೀಡೆಗಳ ಹೆಸರನ್ನು ಕೊಟ್ಟಾರ. ಇಲ್ಲಿ ಯಾವ ಕ್ರೀಡೆಗಳನ್ನು ಯಾರು ಪ್ರಾರಂಭ ಮಾಡಿದಾರಂತ ನಾವು ಹೊಂದಿಸಬೇಕು. ಮೊದಲಿಗೆ PRD ಕೋಬರ್ಟಿನ್ ಇವ್ರನ್ನ ನೋಡೋಣ. ಏನದ PRD ಕೋಬರ್ಟಿನ್? ಇದೆಲ್ಲರಿಗೂ ಗೊತ್ತಿರುವ ಹಾಗೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳನ್ನು ಮೊಟ್ಟ ಮೊದಲ ಪ್ರಾರಂಭ ಮಾಡಿದವರು ಯಾರು ಅಂದರೆ PRD ಕೋಬರ್ಟಿನ್. 1896 ಮೊಟ್ಟ ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡೆಗಳನ್ನು ಪ್ರಾರಂಭ ಮಾಡಿದವರು PRD ಕೋಬರ್ಟಿನ್. ಓಕೆ ಸ್ನೇಹಿತರೆ, 1896ರಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು. 2. ಓಕೆ, ಈಗ ನೆಕ್ಸ್ಟ್ ಲುಡ್ವಿಗ್ ಗಟ್ಮನ್ ಬಗ್ಗೆ ಸ್ವಲ್ಪ ನೋಡೋಣ. ಲುಡ್ವಿಗ್ ಗಟ್ಮನ್, ಇಲ್ಲಿ ನೀವು ಚಿತ್ರದಲ್ಲಿ ಕಾಣ್ತಿರ್ಬೋದು. ಇವರು ಲುಡ್ವಿಗ್ ಗಟ್ಮನ್. ಯಾರು ಇವರು ಲುಡ್ವಿಗ್ ಗಟ್ಮನ್? ಇವರು ಜರ್ಮನ್ ದೇಶದ ಒಬ್ಬ ನ್ಯೂರಾಲಜಿಸ್ಟ್. ಲುಡ್ವಿಗ್ ಗಟ್ಮನ್ ಇವರು ಜರ್ಮನಿಯ ಒಬ್ಬ ನ್ಯೂರಾಲಜಿಸ್ಟ್, ನರವೈದ್ಯರು. ಏನಾಗಿರ್ತದೆ ಅಂದರೆ ಸ್ನೇಹಿತರೆ, 2ನೇ ವಿಶ್ವಯುದ್ಧದಲ್ಲಿ ಪಾಲ್ಗೊಂಡು ಗಾಯಗೊಂಡಿರುವ ಸೈನಿಕರಿಗೆ ಇವರು ಏನು ಮಾಡ್ತಾರಂದ್ರೆ ಇಂಗ್ಲೆಂಡ್ನ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಿರ್ತಾರೆ. ಜರ್ಮನಿಯವರಾದ ಇವರು ಇಂಗ್ಲೆಂಡ್ನ ಒಂದು ಆಸ್ಪತ್ರೆ ಒಳಗೆ 2ನೇ ವಿಶ್ವಯುದ್ಧದಲ್ಲಿ ಏನು ಗಾಯಗೊಂಡಿರುವಂಥ ಸೈನಿಕರಿರ್ತಾರಲ್ಲ ಅವರಿಗೆ ಚಿಕಿತ್ಸೆಯನ್ನು ಇವರು ಕೊಡ್ತಿರ್ತಾರೆ. ಈ ಚಿಕಿತ್ಸೆಯ ಜೊತೆಗೆ ಇಂಗ್ಲೆಂಡ್ನಲ್ಲಿ ಏನು ಚಿಕಿತ್ಸೆ ಕೊಡ್ತಿರ್ತಾರಲ್ಲ ಈ ಚಿಕಿತ್ಸೆಯ ಜೊತೆಗೆ ಆ ಗಾಯಾಳುಗಳಿಗೆ ಮನರಂಜನೆಯ ಆಟವನ್ನು ಕೂಡ ಇವರು ಆಡಿಸ್ತಿರ್ತಾರೆ. ಅವರಿಗೆ ಮನರಂಜನೆ ಆಟವನ್ನು ಆಡಿಸ್ತಿರ್ತಾರೆ. ಓಕೆ ಸ್ನೇಹಿತರೆ, ಮುಂದೆ ಇವರೇ ಲುಡ್ವಿಗ್ ಗಟ್ಮನ್ ಇವರೇ ಏನು ಮಾಡ್ತಾರೆ, 1948ರಲ್ಲಿ ಅದೇನಲ್ಲಿ ಗಾಯಾಳುಗಳು ಇರ್ತಾರಲ್ಲ ಅವರಿಗೆ ಒಂದು ವೀಲ್ ಚೇರ್ ರೇಸ್ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾರೆ. ಇದೇ ಗಾಯಾಳುಗಳಿಗೆ ಇಲ್ಲಿ ನೋಡ್ಬೋದು ನೀವು ವೀಲ್ ಚೇರ್ ರೇಸ್ ಸ್ಪರ್ಧೆ. ಓಕೆ ಸ್ನೇಹಿತರೆ, 1948ರಲ್ಲಿ ಅದೇ ಗಾಯಾಳುಗಳಿಗೆ ವೀಲ್ ಚೇರ್ ರೇಸ್ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾರೆ. ಇದನ್ನೇ ಆಧಾರವಾಗಿಟ್ಟುಕೊಂಡು IOC ಏನು ಮಾಡ್ತದೆ 1960ರೊಳಗೆ ರೋಮ್ನಲ್ಲಿ ಮೊಟ್ಟ ಮೊದಲ ಪ್ಯಾರಾ ಒಲಿಂಪಿಕ್ ಗೇಮ್ಗಳನ್ನು ಸ್ಟಾರ್ಟ್ ಮಾಡ್ತದೆ. 1960ರೊಳಗೆ ರೋಮ್ನಲ್ಲಿ ಮೊಟ್ಟ ಮೊದಲ ಪ್ಯಾರಾ ಒಲಿಂಪಿಕ್ ಗೇಮ್ಗಳನ್ನು ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ಪ್ಯಾರಾ ಒಲಿಂಪಿಕ್ಗಳ ಪ್ರಾರಂಭ ಯಾರಿಂದ ಆಯ್ತಂತ ಕೇಳಿದ್ರೆ ನಾವು ಲುಡ್ವಿಗ್ ಗಟ್ಮನ್. ಓಕೆ ಸ್ನೇಹಿತರೆ, ಲುಡ್ವಿಗ್ ಗಟ್ಮನ್ ಪ್ಯಾರಾ ಒಲಿಂಪಿಕ್ ಕ್ರೀಡೆಗಳು. ಓಕೆ, ಈಗ GD ಸೊಂದಿ, ಪ್ರೊಫೆಸರ್ GD ಸೊಂದಿ. ಓಕೆ, ಇವರು ಸ್ನೇಹಿತರೆ ಇವರು ಭಾರತದ ಒಬ್ಬ ಕ್ರೀಡಾಧಿಕಾರಿ ಆಗಿದ್ದರು. ಇವರು ಏನಾಗ್ತದೆ ಅಂದರೆ ಸ್ನೇಹಿತರೆ, 2ನೇ ವಿಶ್ವಯುದ್ಧದ ನಂತರ 1939ರಿಂದ 1945ರವರೆಗೆ ಏನಾಗಿರ್ತದೆ 2ನೇ ವಿಶ್ವಯುದ್ಧ ಆಗಿರ್ತದೆ. 2ನೇ ವಿಶ್ವಯುದ್ಧದ ನಂತರ ಏಷ್ಯಾ ಖಂಡದ ಬಹುತೇಕ ರಾಷ್ಟ್ರಗಳು ಸ್ವತಂತ್ರವಾಗ್ತವೆ. ನಮ್ಮ ದೇಶ ಕೂಡ ಹಾಗೆ ಸ್ವತಂತ್ರ ಆಗಿದ್ದು. ಹೀಗೆ ಹೊಸದಾಗಿ ಸ್ವತಂತ್ರವಾದ ಎಲ್ಲ ರಾಷ್ಟ್ರಗಳು ತಮ್ಮ ನಡುವೆ ಐಕ್ಯತೆ ಮತ್ತು ಸಹಕಾರ ಮೂಡಬೇಕಾದ್ರೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕಾದ್ರೆ ಒಂದು ರೀತಿ ಹೊಸ ವಿಧಾನದ ಸ್ಪರ್ಧೆ ನಮ್ಮಲ್ಲಿ ಇರಬೇಕಂತ
ಬಯಸ್ತಾರೆ. ಏಷ್ಯಾ ಖಂಡದ ಕೆಲವೊಂದು ರಾಷ್ಟ್ರಗಳು ಆಗ ತಾನೇ ಸ್ವತಂತ್ರವಾದ ರಾಷ್ಟ್ರಗಳು. ಇದಕ್ಕೆ ಪೂರಕವಾಗುವಂತೆ ಏನಾಗ್ತದೆ ಅಂದ್ರೆ 1948 ಲಂಡನ್ ಒಳಗೆ ಒಂದು ಒಲಿಂಪಿಕ್ ಆಗ್ತದೆ. ಲಂಡನ್ನಲ್ಲಿ ಒಲಿಂಪಿಕ್ ನಡೀತದೆ. ಈ ಒಲಿಂಪಿಕ್ನಲ್ಲಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ದಿಂದ GD ಸೊಂದಿ ಅವರು ಪ್ರತಿನಿಧಿಯಾಗಿ ಹೋಗಿರ್ತಾರೆ. GD ಸೊಂದಿ ಅವರು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ದಿಂದ ಪ್ರತಿನಿಧಿಯಾಗಿ ಹೋಗಿರ್ತಾರೆ, ಅಲ್ಲಿ ಭಾಗವಹಿಸಿರ್ತಾರೆ. ಆ ಟೈಮ್ದಾಗ ಇಲ್ಲಿ ನೀವು ನೋಡ್ಬೋದು GD ಸೊಂದಿ, ಇವರೇ GD ಸೊಂದಿ. ಆ ಟೈಮ್ದಾಗ ಈ GD ಸೊಂದಿ ಅವ್ರು ಏನು ಮಾಡ್ತಾರಂದ್ರೆ ಅಲ್ಲಿ ಏಷ್ಯಾ ಖಂಡದಿಂದ ಭಾಗವಹಿಸಿದಂಥ ಎಲ್ಲ ರಾಷ್ಟ್ರಗಳ ಕ್ರೀಡಾ ಪ್ರತಿನಿಧಿಗಳೊಂದಿಗೆ ಚರ್ಚೆ ಮಾಡ್ತಾರೆ. ಏಷ್ಯನ್ ಗೇಮ್ಸುಗಳ ಬಗ್ಗೆ ಸಲಹೆ ಕೊಡ್ತಾರೆ. ಚರ್ಚೆ ಮಾಡಿ ಏಷ್ಯನ್ ಗೇಮ್ಸನ್ನು ನಾವು ಸ್ಟಾರ್ಟ್ ಮಾಡೋಣ ಅಂತ ಒಂದು ಸಲಹೆ ಕೊಡ್ತಾರೆ. ಯಾರು? GD ಸೊಂದಿ ಅವರು. 1948 ನಡೆದ ಲಂಡನ್ ಒಲಿಂಪಿಕ್ನಲ್ಲಿ ಯಾರ್ಯಾರು ಏಷ್ಯಾ ಖಂಡದಿಂದ ಪ್ರತಿನಿಧಿಯಾಗಿ ಬಂದಿರ್ತಾರಲ್ಲ ಅವ್ರನ್ನೆಲ್ಲ ಕೂಡಿಸಿ ಅವ್ರನ್ನೆಲ್ಲ ಸಭೆ ಕರೆದು ಅವರಿಗೆ ಏಷ್ಯನ್ ಕ್ರೀಡೆಯನ್ನು ಸ್ಟಾರ್ಟ್ ಮಾಡೋಣ ಅಂತ ಒಂದು ಸಲಹೆ ಕೊಡ್ತಾರೆ. ಸಲಹೆ ಕೊಟ್ಟ ನಂತರ ಮುಂದೆ ಎಲ್ಲ ರಾಷ್ಟ್ರಗಳು ಅದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ. ಒಪ್ಪಿಗೆ ಸೂಚಿಸಿದ ನಂತರ ಆಗ ಇರುವಂಥ ಪ್ರಧಾನಿ ಜವಾಹರ್ಲಾಲ್ ನೆಹರು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ. ಇಲ್ಲಿ ನೋಡ್ಬೋದು ಜವಾಹರ್ಲಾಲ್ ನೆಹರು ಕೂಡ ಒಪ್ಪಿಗೆ ಸೂಚಿಸ್ತಾರೆ. ಅದಾದ ನಂತರ 1951 ಏನಾಗ್ತದಂದ್ರೆ ಮೊಟ್ಟ ಮೊದಲ ಬಾರಿಗೆ ದೆಹಲಿಯಲ್ಲಿ ಏಷ್ಯನ್ ಗೇಮ್ಗಳನ್ನು ಆಯೋಜನೆ ಮಾಡಲಾಗ್ತದೆ. ಮೊಟ್ಟ ಮೊದಲ ಬಾರಿಗೆ ದೆಹಲಿಯಲ್ಲಿ ಏಷ್ಯನ್ ಗೇಮ್ಗಳನ್ನು ಆಯೋಜನೆ ಮಾಡಲಾಗ್ತದೆ. ಹಾಗಾಗಿ ಏಷ್ಯನ್ ಗೇಮನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿದವರು ಯಾರಂತ ಕೇಳಿದ್ರೆ GD ಸೊಂದಿ ಏಷ್ಯನ್ ಗೇಮ್ಸ್. ಓಕೆ ಸ್ನೇಹಿತರೆ, ಜಾನ್ ರೋಸನ್ಜಾಪ್. ಯಾರು ಇವರು? ಜಾನ್ ರೋಸನ್ಜಾಪ್. ಇವರು ಆಸ್ಟ್ರಿಯನ್ ದೇಶದವರು. ಆಸ್ಟ್ರಿಯನ್ ದೇಶದಲ್ಲಿ ಇವರೊಬ್ಬರು ಇಂಡಸ್ಟ್ರಿಯಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಕೈಗಾರಿಕಾ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಿರ್ತಾರೆ. ಆ ಟೈಮ್ದೊಳಗೆ ಯಾವಾಗಂದ್ರೆ 1998 ಟೈಮ್ದೊಳಗೆ ಯುವಕರಲ್ಲಿ ಹೆಚ್ಚಾಗುತ್ತಿರುವ ನಿಷ್ಕ್ರಿಯತೆ ಮತ್ತು ಬೊಜ್ಜು, ಇನ್ಯಾಕ್ಟಿವಿಟಿ ಮತ್ತು ಒಬೆಸಿಟಿ ಇವು ಎರಡನ್ನು ಗಮನದಲ್ಲಿಟ್ಟುಕೊಂಡು IOC ಅವರಿಗೆ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯವರಿಗೆ ಯೂತ್ ಒಲಿಂಪಿಕ್ ಗೇಮ್ಸ್ಗಳನ್ನು ನಡೆಸುವ ಒಂದು ಪರಿಕಲ್ಪನೆಯನ್ನು ಇವರು ಕೊಡ್ತಾರೆ. ಯಾರು? ಜಾನ್ ರೋಸನ್ಜಾಪ್. ಯಾವಾಗ? 1998 IOCದವರಿಗೆ, ಇಂಡಿಯನ್ ಒಲಿಂಪಿಕ್ ಕಮಿಟಿದವರಿಗೆ ಯೂತ್ ಒಲಿಂಪಿಕ್ ಗೇಮ್ಸನ್ನು ನಡೆಸಬೇಕು. ಯಾಕಂದ್ರೆ ಯುವಕರಲ್ಲಿ ಇನ್ಯಾಕ್ಟಿವಿಟಿ ಮತ್ತು ಒಬೆಸಿಟಿ ಹೆಚ್ಚಾಗ್ತಿದೆ. ಹಾಗಾಗಿ ಯುವಕರಿಗೆ ಒಂದು ಒಲಿಂಪಿಕ್ ಗೇಮ್ಸನ್ನು ಏರ್ಪಡಣೆ ಮಾಡಬೇಕು ಅಂತ ಒಂದು ಪರಿಕಲ್ಪನೆಯನ್ನು IOCದವ್ರಿಗೆ ಕೊಡ್ತಾರೆ. ಮುಂದೆ 2007 IOCಯ ಒಂದು ಸಭೆ ನಡೀತದೆ. ಅಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಲಾಗ್ತದೆ. ಯೂತ್ ಒಲಿಂಪಿಕ್ ಬಗ್ಗೆ ಚರ್ಚೆ ಮಾಡ್ತಾರೆ. ಮಾಡಿ ಯೂತ್ ಒಲಿಂಪಿಕ್ ಗೇಮ್ಸನ್ನು ನಾವು ಕಂಡಕ್ಟ್ ಮಾಡೋಣ, ಏರ್ಪಡಿಸೋಣ ಅಂತ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ 2008 ಸಿಂಗಾಪುರದಲ್ಲಿ ಮೊಟ್ಟ ಮೊದಲ ಸಮ್ಮರ್ ಯೂತ್ ಒಲಿಂಪಿಕ್ಸ್ ಗೇಮ್ಗಳನ್ನು ನಡೆಸ್ತಾರೆ. ಓಕೆ ಸ್ನೇಹಿತರೆ, ಹಾಗಾಗಿ ಜಾನ್ ರೋಸನ್ಜಾಪ್ ಇದು ಯುವ ಒಲಿಂಪಿಕ್ ಕ್ರೀಡೆಗಳನ್ನು ಪ್ರಾರಂಭ ಮಾಡಿದವರು ಯಾರಂದ್ರೆ ಜಾನ್ ರೋಸನ್ಜಾಪ್. ಯುವ ಒಲಿಂಪಿಕ್ ಕ್ರೀಡೆಗಳು ಜಾನ್ ರೋಸನ್ಜಾಪ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಪಿಯರ್ ಡಿ ಕೂಬರ್ಟಿನ್. ಎಗೆ 2, ಬಿಗೆ 3, ಸಿ 4, ಡಿ 1. ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಓಕೆ ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆ. 2022 ಕಾಮನ್ವೆಲ್ತ್ ಕ್ರೀಡಾಕೂಟದ ಅಧಿಕೃತ ಮಾಸ್ಕಾಟ್ ಯಾವುದು? ಇದೇನಿಲ್ಲ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇದಕ್ಕೆ ನಾವು ಮಾಸ್ಕಾಟ್ ಅಂತ ಕರಿತೀವಿ. ಇವೆಲ್ಲ
ಇವೆಲ್ಲ ಮಾಸ್ಕಾಟ್, ಇವಕ್ಕೆ ನಾವು ಮಾಸ್ಕಾಟ್ ಅಂತ ಕರಿತೀವಿ. ಪ್ರತಿ ಒಲಿಂಪಿಕ್ ಆಗಿರಲಿ, ಕಾಮನ್ವೆಲ್ತ್, ಏಷ್ಯನ್ ಗೇಮ್ಗಳಲ್ಲಿ ಇಂಥ ಮಾಸ್ಕಾಟ್ಗಳನ್ನು ನಾವು ಕಾಣ್ತೀವಿ. ಮೊಟ್ಟ ಮೊದಲಿಗೆ ಒಲಿಂಪಿಕ್ನಲ್ಲಿ ಈ ಮಾಸ್ಕಾಟ್ ಯಾವಾಗ ಸ್ಟಾರ್ಟ್ ಮಾಡ್ಯಾರ ಅಂದ್ರೆ 1972 ಜರ್ಮನಿ ದೇಶದ ಮುನಿಚ್ನಲ್ಲಿ ಒಲಿಂಪಿಕ್ ನಡೀತಿರ್ತದೆ. ಆ ಟೈಮ್ದಾಗ ಈ ಮೊಟ್ಟ ಮೊದಲ ನಾವು ಮಾಸ್ಕಾಟನ್ನು ಕಾಣ್ತೀವಿ. ಮೊಟ್ಟ ಮೊದಲ ಮಾಸ್ಕಾಟನ್ನು ನಾವು ಯಾವಾಗ ಕಾಣ್ತೀವಿ ಅಂದರೆ ಒಲಿಂಪಿಕ್ದೊಳಗೆ 1972 ಮುನಿಚ್ ಒಲಿಂಪಿಕ್ನಲ್ಲಿ. ಇದಾದ ನಂತರ ಪ್ರತಿ ಒಲಿಂಪಿಕ್ಸ್ನಲ್ಲಿ ಪ್ರತಿ ಏನು ಕ್ರೀಡೆಗಳು ನಡೀತಾವಲ್ಲ, ಪ್ರತಿ ಒಲಿಂಪಿಕ್, ಏಷ್ಯನ್, ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಈ ಮಾಸ್ಕಾಟ್ಗಳನ್ನು ನಾವು ಕಾಣ್ತೀವಿ. ಇತ್ತೀಚೆಗೆ ನಡೆದಂತಹ ಕಾಮನ್ವೆಲ್ತ್ ಗೇಮ್ಸ್ 2022ರಲ್ಲಿ ಕಾಮನ್ವೆಲ್ತ್ ಗೇಮ್ ನಡೆದವು. ಈ ಕಾಮನ್ವೆಲ್ತ್ ಗೇಮ್ಸ್ನ ಮಾಸ್ಕಾಟ್ ಯಾವುದಾಗಿತ್ತಂದ್ರೆ ಪೆರಿ ದಿ ಬುಲ್. ಯಾವುದು? ಪೆರಿ ದಿ ಬುಲ್. ಇಲ್ಲಿ ನೋಡ್ಬೋದು ನೀವು. ಇದು ಕಾಮನ್ವೆಲ್ತ್ 2022ರಲ್ಲಿ ನಡೆದಂತಹ ಕ್ರೀಡಾಕೂಟದ ಮಾಸ್ಕಾಟ್ ಪೆರಿ ದಿ ಬುಲ್. ಹಾಗೆ ಸ್ನೇಹಿತರೆ, 2024ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಂತಹ ಒಲಿಂಪಿಕ್ದ ಮಾಸ್ಕಾಟ್ ಯಾವುದಾಗಿತ್ತಂದ್ರೆ ಲಾ ಫ್ರೈಜೆ. ಇಲ್ಲಿ ನೀವು ನೋಡ್ತಿರಲ್ಲ, ಇದು ಲಾ ಫ್ರೈಜೆ ಅಥವಾ ದ ಪ್ರೈಜೆಸ್ ಅಂತ ಕೂಡ ಕರೀತಾರೆ ಅದಕ್ಕೆ, ಲಾ ಫ್ರೈಜೆ. ಓಕೆ ಸ್ನೇಹಿತರೆ, ಹಾಗೆ ಇತ್ತೀಚೆಗೆ 2023ರಲ್ಲಿ ಆ್ಯಕ್ಚುಲಿ 23 ನಡೀತದೆ. 23ರಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ನ ಮಾಸ್ಕಾಟ್ 2023ರಲ್ಲಿ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆದು? ಚೀನಾದೊಳಗೆ ನಡೆದವು. ಆ ಚೀನಾದಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ದ ಮಾಸ್ಕಾಟ್ ಯಾವುದಾಗಿತ್ತಂದ್ರೆ ಕಾಂಗ್ ಲಿನ್ ಚೇನ್. ಇಲ್ಲೇ ನೀವು 3 ಕಾಣ್ತಾವಲ್ಲ, ಈ ಮೂರು ಮಾಸ್ಕಾಟ. ಇವು 3 ಮಾಸ್ಕಾಟು 2023ರಲ್ಲಿ ನಡೆದಂಥ ಚೈನಾ ಗೇಮ್ದ ಮಾಸ್ಕಾಟ್ಗಳಾಗಿದ್ದವು. ಇದರ ಹೆಸರೇನ? ಇದು ನೋಡ್ರಿ ಸ್ನೇಹಿತರೆ, ಎಲ್ಲ ಚೈನಾ ಭಾಷೆದಾಗ ಕಾಂಗ್ ಚಾಂಗ್ ಏನು ನೋಡ್ರಿ, ಇದು ಚಾಂಗ್ ಲಿನ್ ಮತ್ತು ಚೇನ್. ಓಕೆ ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಒಲಿಂಪಿಕ್ಸ್ ಮತ್ತು ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಪ್ರದರ್ಶನವನ್ನು ಸುಧಾರಿಸುವ ಸಲುವಾಗಿ MYAS ಈ ಕೆಳಗಿನ ಯಾವ ಯೋಜನೆಗಳನ್ನು ಪ್ರಾರಂಭಿಸಿತು ಅಂತ ಪ್ರಶ್ನೆ ಅದ ಸ್ನೇಹಿತರೆ. ಮೊದಲಿಲ್ಲಿ MYAS ಅಂತ ಏನು ನೋಡೋಣ. MYAS ಅಂದರೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್. ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್, ನಮ್ಮ ದೇಶದ ಕ್ರೀಡಾ ಇಲಾಖೆ ಸ್ನೇಹಿತರೆ. ಓಕೆ, MYAS. ಈ ಕ್ರೀಡಾ ಇಲಾಖೆಯು ಒಲಿಂಪಿಕ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತದ ಪ್ರದರ್ಶನವನ್ನು ಸುಧಾರಿಸೋಕ್ಕೆ ಯಾವ ಯೋಜನೆಯನ್ನು ಪ್ರಾರಂಭಿಸಂತ ಪ್ರಶ್ನೆ ಕೇಳ್ಯಾರಿಲ್ಲಿ. ಈ ಯಾವ ಯೋಜನೆ ಅಂತ ಟಾಪ್ಸ್. ಏನಿದು ಟಾಪ್ಸ್ ಅಂತ? ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂತ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ 2014 ಸೆಪ್ಟೆಂಬರ್ನಲ್ಲಿ ನಮ್ಮ ದೇಶದ ಈ ಕ್ರೀಡಾ ಇಲಾಖೆಯು ಈ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತದೆ. ಇದರ ಉದ್ದೇಶ ಏನಂದ್ರೆ ಒಲಿಂಪಿಕ್ ಮತ್ತು ಪ್ಯಾರಾ ಒಲಿಂಪಿಕ್ನಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ, ಒಲಿಂಪಿಕ್ ಆಗಲಿ, ಪ್ಯಾರಾ ಒಲಿಂಪಿಕ್ ಆಗಲಿ, ಕಾಮನ್ವೆಲ್ತ್ ಆಗಲಿ, ಏಷ್ಯನ್ ಕ್ರೀಡೆಗಳಾಗಲಿ, ಈ ಎಲ್ಲ ಕ್ರೀಡೆಗಳಲ್ಲಿ ಭಾರತದ ಕ್ರೀಡಾಪಟುಗಳ ಪ್ರದರ್ಶನವನ್ನು ಸುಧಾರಿಸುವುದು ಇದರ ಉದ್ದೇಶವಾಗಿರ್ತದೆ. ಭಾರತ ಕ್ರೀಡಾಪಟುಗಳ ಪ್ರದರ್ಶನವನ್ನು ಸುಧಾರಿಸುವುದ ಉದ್ದೇಶ ಈ ಟಾಪ್ಸ್ದಾಗಿರ್ತದೆ. ಇದು ಹೇಗೆ ಕೆಲಸ ಮಾಡ್ತದಂದ್ರೆ, ಟಾಪ್ಸ್ದ ಒಂದು ಕಮಿಟಿ ಇರ್ತದೆ. ಟಾಪ್ ಇದು ಸ್ಕೀಮ, ಹಾಗಾಗಿ ಇಲ್ಲಿ ನಾವು ಬರಿತೀವಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್. ಈ ಟಾಪ್ದ ಒಂದು ಕಮಿಟಿ ಇರ್ತದೆ. ಈ ಕಮಿಟಿ ಏನು ಮಾಡ್ತದಂದ್ರೆ ದೇಶದಲ್ಲಿರುವಂತಹ ಟಾಪ್ ಅಥ್ಲೀಟ್ಗಳನ್ನು ಸೆಲೆಕ್ಟ್ ಮಾಡ್ತದೆ. ಸೆಲೆಕ್ಟ್ ಮಾಡಿ ಅವರಿಗೆ ಸಪ್ರೇಟಾಗಿ ಟ್ರೈನಿಂಗ್ ಮತ್ತು ಕ್ಯಾಂಪ್ಗಳನ್ನು ಆಯೋಜನೆ ಮಾಡ್ತದೆ. ಬೇಕಾದ್ರೆ ಫಾರಿನ್ ಕೂಡ ಕಳಿಸೋದು, ಬೇರೆ ದೇಶಗಳಿಗೆ ಕೂಡ
ಕಳ್ಸದ ಈ ಟಾಪ್ ಬೇರೆ ದೇಶಗಳು ಕಳ್ಸದ. ಇಲ್ಲವಾದ್ರೆ ಬೇರೆ ದೇಶದ ಎಕ್ಸ್ಪರ್ಟ್ ಮತ್ತು ಕೋಚ್ಗಳನ್ನು ಇಲ್ಲಿ ಕರೆಸಿ ಅವರಿಗೆ ಟ್ರೈನಿಂಗ್ ಕೊಡಿಸೋ ಕೆಲಸ ಎತ್ತರದಾಗಿರ್ತದೆ ಅಂದ್ರೆ ಟಾಪ್ಸ್ದಾಗಿರ್ತದೆ. ಇದರ ಜೊತೆಗೆ ಕ್ರೀಡಾಪಟುಗಳಿಗೆ ಉತ್ತಮ ಸಲಕರಣೆಯನ್ನು ಕೊಡುವ ಕೆಲಸ ಕೂಡ ಸಲಕರಣೆಗಳನ್ನು ಕೊಡುವ ಕೆಲಸ ಕೂಡ ಇದರದಾಗಿರ್ತದೆ. ಇದರ ಜೊತೆಗೆ ಇದು ಟಾಪ್ ಕಮಿಟಿ ಅಥವಾ ಟಾಪ್ ಸ್ಕೀಮ್ ಅಡಿಯಲ್ಲಿ ಪ್ರತಿ ಕ್ರೀಡಾಪಟುಗಳಿಗೆ ಪ್ರತಿ ತಿಂಗಳು 50,000 ಸ್ಟೈಪಂಡ್ ಕೂಡ ಸಿಗ್ತದೆ. ಓಕೆ ಸ್ನೇಹಿತರೆ, ಇದಿಷ್ಟು ಟಾಪ್ನ ಕೆಲಸಗಳು. ಹಾಗಾಗಿ ಇಲ್ಲಿ ಏನು ಕೇಳಿದ ಪ್ರಶ್ನೆ, ಒಲಿಂಪಿಕ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತದ ಪ್ರದರ್ಶನವನ್ನು ಸುಧಾರಿಸುವ ಸಲುವಾಗಿ MOS ಈ ಕೆಳಗಿನ ಯಾವ ಯೋಜನೆಗಳನ್ನು ಪ್ರಾರಂಭಿಸಿತು? ಇದರ ಸರಿಯಾದ ಉತ್ತರ ಟಾಪ್ಸ್. ಇದೇ ಕಾರಣದಿಂದ ಸ್ನೇಹಿತರೆ ಇತ್ತೀಚೆಗೆ ನಡೆದಂತಹ ಕಾಮನ್ವೆಲ್ತ್, ಏಷ್ಯನ್ ಮತ್ತು ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾರತದ ಕ್ರೀಡಾಪಟುಗಳ ಪ್ರದರ್ಶನ ಬಹಳಷ್ಟು ಸುಧಾರಣೆಯಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ವಿಡಿಯೋಗಳನ್ನು ತೆಗೆದುಕೊಂಡು ಅವುಗಳನ್ನು ವಿಶ್ಲೇಷಣೆಯನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು.